ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಾಳೆ ಓಣಂ ಅಲ್ವಾ? ಸೊ ಓಣಂ ಹಬ್ಬಕ್ಕೆ ಏನಾದರೂ ಒಂದು ಸ್ಪೆಷಲ್ ಮಾಡಬೇಕಲ್ವಾ? ಸೊ ಓಣಂಗೋಸ್ಕರ ನಾನು ನಮ್ಮನೆಯಲ್ಲೇ ಬೆಳೆದಿರೋಂಥ ಹೂಗಳನ್ನು ಈಗ ಕೊಯ್ಕೊಂಡು ಬಂದಿದ್ದೀನಿ. ಸೊ ಇದನ್ನು ಬಳಸ್ಕೊಂಡು ನಾನು ಒಂದು ಬೆಸ್ಟ್ ಹೂವಿನ ರಂಗೋಲಿನ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥ ರಂಗೋಲಿ ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡಿ, ನಾನು ನಮ್ಮನೇಲಿ ಗಾರ್ಡನ್ನಲ್ಲಿ ಬೆಳೆದಿರುವಂತಹ ಕೆಲವಷ್ಟು ಹೂಗಳನ್ನು ಕೊಯ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಈ ಟೈಮ್ಗೆ ದಾಸವಾಳ ಮತ್ತು ಕೇತಕಿ ಎಲ್ಲ ತುಂಬ ಆಗುತ್ತೆ ಅಲ್ವಾ? ಸೊ ನಾವು ಪೇಟೆಯಿಂದನೇ ತೊಗೊಂಡು ಬಂದು ಫ್ಲವರ್ ರಂಗೋಲಿ ಹಾಕಬೇಕು ಅಂತ ಇಲ್ಲ. ಮನೆಯಲ್ಲೇ ಬೆಳೆದಿದ್ದಿದ್ರೆ ಅದರಲ್ಲೇ ಕೂಡ ಎಷ್ಟು ಚೆನ್ನಾಗಿ ಬೇಕಂದ್ರೂ ನಾವು ಹಾಕ್ಕೊಳ್ಬೋದು. ಸಿಂಪಲ್ಲಾಗಿ ನಾನು ಒಂದೆರಡು ರಂಗೋಲಿನ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನೀರು ತುಂಬಿರುವಂಥ ವಾಟಿಯಲ್ಲಿ ಕೂಡ ನಾವು ಕೆಲವಷ್ಟು ರೀತಿಯಲ್ಲಿ ಡೆಕೋರೇಟ್ ಮಾಡಿ ಇಟ್ಕೊಳ್ಬೋದಲ್ವಾ? ಸೊ ಆ ರೀತಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನಾನು ಕೆಲವಷ್ಟು ಫ್ಲವರ್ಸ್ಗಳನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಕೆಲವಷ್ಟು ಎಲೆಗಳನ್ನು, ಬಣ್ಣದ ಗಿಡದ ಎಲೆಗಳನ್ನು ಕೂಡ ನಾನಿವತ್ತು ಕೊಯ್ಕೊಂಡು ಬಂದಿದ್ದೀನಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನೆಲ್ ಅಲ್ಲಿ ನೋಡ್ಕೊಳ್ಬಹುದು. ಓಣಂಗೆ ಹೂವಿನ ರಂಗೋಲಿ ಹೇಗೆ ಹಾಕೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ? ಓಣಂಗೆ ಅಂತ ಅಲ್ಲ, ನಾವು ಯಾವುದೇ ಹಬ್ಬಕ್ಕೆ ಬೇಕಾದ್ರೂ ಈ ರೀತಿ ತುಂಬಾ ಹೂಗಳಾಗಿದ್ರೆ
ನಾವು ಹೀಗೇನೆ ಕೆಲವೊಂದು ಸಿಂಪಲ್ ಆಗಿ ಹೂವಿನ ರಂಗೋಲಿಗಳನ್ನ ಹಾಕ್ಬಹುದು. ಹಾಗೆ ಇವತ್ತಿನ ಈ ಹೂವಿನ ರಂಗೋಲಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.